ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅವರ ಘನತೆಗೆ ತಕ್ಕಂತೆ ಮಾತಾಡೋದು ಬಿಟ್ಟು ವಿಪರೀತ ಅವ್ರು ಮಾತಾಡ್ತಕ್ಕಂಥ ಮಾತು ನಮಗೆ ನಾಚಿಕೆ ಆಗುತ್ತೆ. ಯಾಕೆ ಈ ಜಿಲ್ಲೆಯವರಾಗಿ ಈ ಜಿಲ್ಲೆಯವರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಜಿಲ್ಲೆ ಇದು. ಯಾವುದೋ ಒಬ್ಬ ಮುಖಂಡರ ಮೇಲೆ ಮಾತಾಡ್ಬೇಕಾದ್ರೆ ಲಘುವಾಗಿ ಮಾತಾಡಬಾರ್ದು, ಅವದೊಂದು ಬದ್ಧತೆ ಇಟ್ಕೊಂಡು ಮಾತಾಡ್ಬೇಕಾಗಿತ್ತು. ಯಾವತ್ತ ಕಾಲದಲ್ಲಿ ನೀವು ಡಿ ಕೆ ಶಿವಕುಮಾರ್ನ ನಮ್ಮ ಜೋಡೆತ್ತು ನಾವು ದೇವರು ನಾವೇನು ಗ್ರೇಟ್ ಹಾಗೆ ಹೀಗೆ ಅಂತ ಮಾತಾಡ್ಬಿಟ್ಟು ಇವತ್ತು ನಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಡಕ್ಕೆ ಇಷ್ಟು ಬಂದಾಗ ಮಾತಾಡ್ತಿರಲ್ಲ. ದಯಮಾಡಿ ತಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಮತ್ತು ತಾವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಾ, ಇವತ್ತು ಲಘುವಾಗಿ ರಾಜ್ಯದ ನಾಯಕರುಗಳನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಲಘುವಾಗಿ ಮಾತಾಡ್ತೀರಾ. ಅವ್ರ ಶಕ್ತಿ ಮೀರಿ ಈ ಜಿಲ್ಲೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಮುಖ್ಯಮಂತ್ರಿ ಆದ್ರೂ ಅಷ್ಟು ಕೆಲಸ ಮಾಡಕ್ ಆಗದೆ ಇರೋದನ್ನ ಮಾಡ್ತಾ ಇದ್ದಾರೆ ಇವತ್ತು ಈ ಜಿಲ್ಲೆಗೆ. ಇವತ್ತು ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರೆ ನಿಮ್ಗೊಂದು ಸವಾಲ್ ಹಾಕ್ತೀವಿ. ಈ ಜಿಲ್ಲೆಗೆ ನೀವು ಕೇಂದ್ರದಲ್ಲಿ ನೀವೇ ಕೈಗಾರಿಕೆ ಮಂತ್ರಿ, ನಿಮ್ ತಾಕತ್ತಿದ್ರೆ ದಯಮಾಡಿ ಈ ಜಿಲ್ಲೆಗೆ ಒಂದು ಕೈಗಾರಿಕೆ ತಂದು ಮಾಡಿಗೆ ಚಾಲೆಂಜ್ ಮಾಡಿ, ಅದು ಒಪ್ಕೊಳ್ತೀವಿ. ಅದು ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಮತ ಬ್ಯಾಂಕ್ ಸೃಷ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಂದು ನಿಮ್ಮ ಒಂದು ಏನು ಧರ್ಮದ ಹೆಸರಲ್ಲೋ ಯಾವುದೋ ಒಂದು ವಿಚಾರ ನೀವು ಮನಸ್ಸಲ್ಲಿ ಮಾಡಿಕೊಂಡು ಮತದಾರರನ್ನ ರೈತರನ್ನ ಎತ್ಕಟ್ಟತಕ್ಕಂಥ ದಯಮಾಡಿ ಬಿಡಿ. ಕಾರಣ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಮ ಪಕ್ಷ ಜಾತ್ಯತೀತ ಅಂತ ಹೇಳ್ಕೊಂಡು ಇಡೀ ರಾಷ್ಟ್ರದಲ್ಲಿ ಇಡೀ ರಾಜ್ಯದಲ್ಲಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ನೀವು ನಿಮ್ಮ ಸಿದ್ಧಾಂತಗಳೆಲ್ಲ ಗಾಳಿಗೆ ತೋರೆ, ನಿಮ್ಮ ವಿಚಾರಗಳೆಲ್ಲ ಗಾಳಿಗೆ ತೋರೆ, ನೀವು ಇಷ್ಟು ಬಂದಂಗೆ ನಿಮ್ಮ ಏನು ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ವಿಚಾರಗಳು ಮಾಡಿಕೊಳ್ಳಿ ನಾವು ಬೇಡ ಅನ್ನಲ್ಲ. ಆದರೆ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ತಮ್ಮ ನಿಲುವುಗಳನ್ನ ದಯಮಾಡಿ ಕೇಂದ್ರದ ಮಂತ್ರಿಗಳು ನೀವು ಸ್ಥಾನ ಅದಕ್ಕೆ ಗೌರವ ಇದೆ. ನೀವು ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ, ನಿಮ್ ಬಗ್ಗೆ ನಮಗೆ ಗೌರವ ಇದೆ. ದಯಮಾಡಿ ಆ ಸ್ಥಾನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಕ್ಕಂಥದ್ದು ಮತ್ತು ನಿಮ್ಮ ಅನುಯಾಯಿಗಳಿಗೆ ಆರೋಗ್ಯಕರವಾದಂತ ಚರ್ಚೆಗೆ ಬರೋರಿ. ನಾವಿದ್ದೀವಿ, ನಾವು ಮುಖಂಡರು ಬಂದು ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ನೀವು ಕಾರ್ಯ ಮಾಡ್ತಕ್ಕಂಥವ್ರಲ್ಲ ಡಿ ಕೆ ಸುರೇಶ್ ಅವ್ರನ್ನಾಗ್ಲಿ ಅವ್ರನ್ನಾಗ್ಲಿ ಕೆಲಸದಲ್ಲಿ ಅವ್ರು ಹೇಳ್ಬೇಡಿ. ಇವತ್ತು ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ ಸ್ವಾಮಿಗಳೇ 2 ಸಾರಿ. ಇವತ್ತು ಕೇಂದ್ರ ನಿಮ್ ಕಂಟ್ರೋಲ್ ಅಲ್ಲಿ ನಿಮ್ಮ ಬ್ರದರ್ ಇದ್ರು, ಎಲ್ಲ ಡೈರಿ ಇದು ನಿಮ್ಮ ಇಲ್ಲೆಲ್ಲ ಇದ್ರು. ಇವತ್ತು ಕೇವಲ 10 ತಿಂಗಳಲ್ಲಿ ಒಬ್ಬ ನಮ್ಮ ಮಾಜಿ ಸಂಸತ್ ಸದಸ್ಯರು ಕೇವಲ 10 ತಿಂಗಳಲ್ಲಿ ಆ ಸಂಸ್ಥೆಗೆ ಅಧ್ಯಕ್ಷ ಕೊಡ್ತಾರೆ. 74 ಕೋಟಿ ಲಾಭ ಮಾಡಿ ಇಡೀ ಭಾರತ ದೇಶದಲ್ಲಿ ರೆಕಾರ್ಡ್. ಯಾರಾದ್ರೂ ಸವಾಲು ಬರಲಿ, ಇನ್ಕ್ಲೂಡಿಂಗ್ ಮೋದಿಗೂ ಸವಾಲು ಬರಲಿ. ರೈತರಿಗೆ ಏನಾದ್ರು 60 ಕೋಟಿ ಕೊಟ್ಟವ್ರೆ ಅಂದ್ರೆ ಅದು ನಮ್ಮ ಮುಖಂಡರ ಒಂದು ದಿಟ್ಟತನ ಮತ್ತು ರೈತರ ಪರವಾಗಿರ್ತಕ್ಕಂಥ ಕಾಳಜಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನೊಬ್ಬ ರೈತ ಸ್ಕೂಲ್ ಕಟ್ಟಿದ್ದೀನಿ, 50-60 ಸ್ಕೂಲು. 40 ವರ್ಷದಿಂದ 40 ರೂಪಾಯಿ ನೋಡಿದ್ರೆ ಇವತ್ತು ನನಗೆ 1.5 ಲಕ್ಷ ರೂಪಾಯಿ ಬಂದಿದೆ ಏನು ಡೈರಿಯಿಂದ. ಇವತ್ತು ಎಲ್ಲ ರೈತರುಗಳಿಗೂ 1 ಲಕ್ಷ ಇರ್ಬೋದು, 50,000 ಇರ್ಬೋದು, 5,000 ಇರಬಹುದು. ಯಾರು ಕೊಟ್ಟಿತ್ತು? ಡಿ ಕೆ ಸುರೇಶ್ ಅವರು ಅವರ ಅಧ್ಯಕ್ಷತೆ ಅವ್ರ ಕಾರ್ಯಕ್ಷಮತೆಯನ್ನ ತಾವು ಬೊಮ್ಮನಿರ್ಬಹುದು ಇವತ್ತು ತಾವು ವಿಚಾರಿಸಬೇಕು. ನೀವು ಕೆಲಸ ಮಾಡೋ ಬಗ್ಗೆ ಯಾಕೆ ಹೊಟ್ಟೆ ಕೊಡ್ತೀರಾ? ದಯಮಾಡಿ ನೀವು ನಿಮ್ಮ ಒಂದು ಇದಿದ್ದೆ ರಾಜಕೀಯಕ್ಕೋಸ್ಕರ ಮಾತಾಡಿ, ನಮ್ದೇ ಇದಿಲ್ಲ. ಆದ್ರೆ ಈ ಟೌನ್ಶಿಪ್ ನಾನು ಒಬ್ಬ ಆ ಭಾಗದ ರೈತ, ನಾನು GPD ಮೆಂಬರ್ ಆಗಿದ್ದೀನಿ, ಜೊತೆಗೆ ಆ ಭಾಗದಲ್ಲಿ ನಾನು ರೈತ. 20 ಲಕ್ಷ 30 ಲಕ್ಷ 4 ಕೋಟಿ ಕೊಟ್ಟರು 1 ಕೋಟಿ ಗೊತ್ತಲ್ಲ. ಪಕ್ಕದಲ್ಲಿ 4 ಕೋಟಿ ಎಕರೆ ಇದೆ. ರೈತ ಏನಾಗಬೇಕು? ರೈತರ ಬಗ್ಗೆ ಮಾತಾಡ್ತೀರಾ? ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ಆರ್ಡಿನೆನ್ಸ್ ತನ್ನಿ, ದಯಮಾಡಿ ತನ್ನಿ. ಈ ತರ ಆದಾಗ ಅನಾಹುತ ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ನೀವು ಅದ್ ಬಿಟ್ಬಿಟ್ಟು ನೀವು ಯಾರೋ ಒಬ್ರು ಸಣ್ಣ ಮಾತಾಡ್ತಿರಲ್ಲ, ಏನಿದೆ ಅರ್ಥ? ದಯಮಾಡಿ ಬಿಡಿ. ಆಮೇಲೆ ರಾಜಕೀಯವಾಗಿ ಅವರು ಮಾತಾಡ್ತಕ್ಕಂಥದ್ದನ್ನ ನಿಮ್ಮ ಅನುಯಾಯಿಗಳಿಗೆ ಎತ್ಕಟ್ಟಿ ಏನೇನೋ ಲಘುವಾಗಿ ಮಾತಾಡ್ಸ್ಬೇಡಿ. ಮತ್ತೆ ಇವತ್ತು ಟೌನ್ಶಿಪ್ ತಾಯ್ತಾ ಇರೋದು, ಇವತ್ತು ಬಹಿರ್ಮಂಗಲ ಕೆರೆ ತಾವೆಲ್ಲ ನೋಡಿದ್ದೀರಿ ಮಾಧ್ಯಮದವರು. 2,000 ಕೋಟಿ ಇವತ್ತು ಖರ್ಚು ಮಾಡ್ತಾ ಇರೋದನ್ನ ಹೂಳೆತ್ತಿ ಅದರ ಅಭಿವೃದ್ಧಿ ಮಾಡಿ ಎಲ್ಲ ಫಿಲ್ಟರ್ಗಳು ಮಾಡಿ ರೈತರಿಗೆ ಒಳ್ಳೆ ನೀರು ಹಿಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಮತ್ತು ಎಲ್ಲಾ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡ್ಬೇಕು ಅಂತಕ್ಕಂಥದ್ದು ಆ ಪ್ರಾಜೆಕ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರ. ಇವರು ಸಹಿಸ್ಕೊಂಡು ಏನೇನೋ ಮಾತಾಡ್ತಾರೆ ಹುಚ್ಚುಚ್ಚಾಗಿ, ಅದು ಬಿಡ್ಬೇಕು.
ನಾವು ಅವ್ರ ಬಗ್ಗೆ ಗೌರವ ಕೊಡ್ತೀವಿ. ಈ ತರ ಒಂದು ಕಟುವಾದಂತ ಮಾತುಗಳು ಮಾತಾಡೋದು ವೈಯಕ್ತಿಕ ಬೇಡ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ.